ಅದೇ ಸರ್, ಈ ಕೋರ್ಟು ಕೇಸು ಜಗಳ ಏನು ಬೇಡ ಅಂತ ಅನ್ನಿಸ್ತಾ ಇದೆ. ನನ್ನ ಖರ್ಚಿಗೆ ಏನು ಕೊಡ್ತೀನಿ ಅಂತಂದ್ರೋ ಅದನ್ನು ಕೊಟ್ಬಿಡಿ, ನಾನು ನಿಮ್ಗೇನು ತೊಂದರೆ ಮಾಡಲ್ಲ. ಇಷ್ಟು ಹೇಳಿದೆಯಲ್ಲ, ಸಾಕೋಬಿಡು. ನಿನಗೆ ಎಷ್ಟು ಬೇಕು ಹೇಳು, ಅಷ್ಟೇನ ನಾನು ತಲುಪ್ತೀನಿ. ಆಮೇಲೆ ಏನು ಡೌಟಾ? ಹಾಗೇನಿಲ್ಲ ಸರ್, ನನ್ನ ನಂಬಿಕೆ ಇದೆ. ನೀನ್ ನಿಜಾನೇ ಹೇಳ್ತಾ ಇದೆಯೋ ಅಥವಾ ಬೇರೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ಯೋ? ಇಲ್ಲಿ ತನಕ ನಾನು ಹೇಳಿದ್ದೆಲ್ಲ ನಿಜಾನೇ, ಪ್ಲಾನ್ಗೇನೇನಿಲ್ಲ. ಇನ್ನು ಉಳಿದಿದ್ದನ್ನ ಶಾಂತಮ್ಮ ಮಾತಾಡ್ತಾರೆ. ಬಾ ಶಾಂತಮ್ಮ. ನಂಗೆ ಗಂಡಂಗೆ ಹಿಂಗೆ ಆಯ್ತಲ್ಲ ಅನ್ನೋ ಕೋಪನೂ ಇತ್ತು. ಅದ್ರ ಕೂಟೆ ಈ ಮಗಿನಿಂದ ಈ ಮನೆಗೆ ತೊಂದರೆ ಆಯ್ತದೆ ಅನ್ನೋ ಬ್ಯಾಸರನೂ ಇತ್ತು. ಅದಕ್ಕೆ ಇವನು ಆಚೆಗೆ ಹೋಗ್ಲಿ ಅಂತ ಹೇಳಿದ್ದೆ. ಆದ್ರೆ ಪಾಪ ಈ ಮಗ ಜೀವನದಲ್ಲಿ ಆಗಿರೋ ನೋವು, ಪಟ್ಟಿರೋ ಕಷ್ಟ ಎಲ್ಲನೂ ಮೊದ್ಲಿಂದನೂ ಎಳ್ಕತ್ತಿ ಯಜಮಾನ್ರೆ. ಅದನ್ನ ಕೇಳಿ ಇಬ್ರಿಗೂ ಕಣ್ಣಾಗೆ ರಕ್ತ ಬರ್ಲಿಲ್ಲ ಅಟ್ಟಯ್ಯ. ಅದಕ್ಕೆ ಏನ್ ಡಿಸೈಡ್ ಮಾಡಿದ್ಯಾ ಅದನ್ನ ಹೇಳು ಶಾಂತ. ಅದಕ್ಕೆಯ ದೊಡ್ಡ ಮನ್ಸ್ ಮಾಡಿ ನನ್ ಗಂಡನ್ನ ಉಳಿಸ್ಕೊಟ್ಬಿಡ್ರಿ. ಆಮಕ್ಕಿಂತ ಈ ಮನೇಲಿ ಯಾವ್ದಾದ್ರು ಮೂಲೆ ನಗೆ ರೋಸ್ಟ್ ಜಾಗ ಕೊಟ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅಂದ್ರೆ ಅದೇ ಕಣ್ರವ, ನಾ ಕೊಟ್ಟಿರೋ ಕೇಸ್ದ ವಾಪಸ್ ತಕೊಳಕ್ಕೆ ನಾ ತಯಾರಿವ್ನಿ. ಶಾಂತಮ್ಮ, ಇವತ್ತಿ ನಿನ್ನ ಮಾತು ಕೇಳಿ ನಮ್ಮ ಇಡೀ ಕುಟುಂಬಕ್ಕೆ ದೇವರಾಗ್ಬಿಟ್ಟೆ. ನಿನ್ನ ಋಣನ ಈ ಜನ್ಮದಲ್ಲಿ ನಾವು ಯಾರೂ ಮರೆಯಲ್ಲಮ್ಮ. ಬ್ಯಾಡಿ ಯಜಮಾನ್ರೆ, ನೀವ್ ಹಿಂಗೆಲ್ಲ ಮಾತಾಡ್ಕೊಡ್ದು. ನಾನ್ ನಿಮ್ ಮುಂದೆ ಬಾಳ ಸಣ್ಣೋಳು, ಅಷ್ಟ್ ದೊಡ್ಡ ಮಾತಾಡ್ಬೇಡ್ರಿ. ನನ್ ಕಷ್ಟ ಅಂತ ಬಂದಾಗ ನಾಕ್ತು ತನ್ನ ಹಾಕಿರಿ. ನಾ ಜನ್ಮ ಇರೋ ಗಂಟ ಇದನ್ನ ಮರಿ ಕುಡ್ದು ನಾನು ಈ ನಿಯತ್ತ ಉಳಿಸ್ಕೊತೀವ್ನಿ. ಮತ್ತೆ ಇವನಿಂದ ಮನೆಗೇನೋ ತೊಂದರೆ ಇದೆ ಅಂತ ಹೇಳಿದೆ. ಅದೀಗ್ಲೂ ಹಂಗೆ ಐತೆ ಯಜಮಾನ್ರೆ. ಜೋಯಿಸ್ರು ಹೇಳಿರೋದು ದಿಟ್ವೇ. ಅದಕ್ಕೆ ಬಿರ್ನೆ ಯಾವ್ದಾದ್ರು ದ್ಯಾವ್ರಗಳಲ್ಲಿ ಕೇಳ್ಬಿಟ್ಟು ಶಾಂತಿಗಿಂತಿ ಮಾಡಿಸ್ಬಿಡುವ, ಸರಿ ಹೋಗ್ಬೋದು. ಅದೆಲ್ಲ ನಾನು ನೋಡ್ಕೋತೀನಿ ಬಿಡು ಶಾಂತಮ್ಮ. ನನ್ನ ಸೊಸೆನ ಬಿಡಿಸೋದಕ್ಕೆ ಒಪ್ಕೊಂಡಿಯಲ್ಲ, ಅಷ್ಟು ಸಾಕು. ಆಗ್ಲಿ ಆಗ್ಲಿ. ಆ SP ಇನ್ನ FIR ಫೈಲ್ ಮಾಡಿಲ್ಲ ಅಂತ ತಕ್ಕತೆ ಅಂತ ಕುಣಿತಾ ಇರ್ಬೋದು. ಮೊದಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ವಾಪಸ್ ತಗೊಳ್ಳಿ. ಮಿಕ್ಕಿದ್ದನ್ನೆಲ್ಲ ಆಮೇಲೆ ಮಾತಾಡೋಣ. ಸ್ಟೇಷನ್ಗೆ ನಾನೇ ಹೋಗ್ಬಿಡ್ತೀನಿ. Actually, I'm losing on time. I can't wait anymore. ಮೇಡಮ್, ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ಕ್ಲಿಯರ್ ಆಗೋಗ್ಬಿಡುತ್ತೆ. ಬೇಕಾದ್ರೆ ಈಗಲೇ ಫೋನ್ ಮಾಡಿ ನಾನು ಅಪ್ಡೇಟ್ ತೊಗೊತೀನಿ. ಪ್ಲೀಸ್ ಮೇಡಮ್. ಸಾರಿ ಬದ್ರಿ, ನಾನೇ ಫೋನ್ ಮಾಡಬೇಕಿತ್ತು, ಅಷ್ಟರಲ್ಲಿ ನೀವೇ ಮಾಡಿದ್ರಿ. ಅಲ್ಲ ಕ್ಯಾಪ್ಟನ್, ನಾನು ಆಗಲೇ ಹೇಳಿದ್ನಲ್ಲ, ಆಗ್ಲಿಂದ ಇವರು ಟೈಮ್ ಆಯಿತು ಅಂತ ಎಚ್ಚರಿಸ್ತಾನೆ ಇದ್ದಾರೆ. ದೀಪಿಕಾ ಮೇಡಮ್ ಅಂತೂ ಪಾಪ ಇಲ್ಲಿರೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ನಾನು ಎಷ್ಟಂತ ಸಮಾಧಾನ ಮಾಡಲಿ ಹೇಳಿ? ನನಗೆ ಅರ್ಥ ಆಯಿತು, ಅದನ್ನೇ ಹೇಳಕ್ಕೆ ಬರ್ತಾ ಇದ್ದೀನಿ. ಕ್ಯಾಪ್ಟನ್, ಅವ್ರ ಕಂಪ್ಲೇಂಟ್ ವಾಪಸ್ ತೊಗೊಳೋದಕ್ಕೆ ಕನ್ವಿನ್ಸ್ ಆಗ್ತಿಲ್ಲ ಅಂದರೆ ನನಗೆ ಹೇಳಿ, ನಾನೇ ಏನಾದರೂ ಮಾಡ್ತೀನಿ. ಒಟ್ಟಿನಲ್ಲಿ ನಿಮ್ಮ ಫ್ಯಾಮಿಲಿ ಮರ್ಯಾದೆ ಹೋಗೋದಕ್ಕಂತೂ ನಾನು ಬಿಡೋದಿಲ್ಲ. ಹೇಗಾದರೂ ಮಾಡಿ ಮೇಡಮ್ನ ನಾನು ಬಿಡಿಸ್ತೀನಿ. ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಯಿತು ಬದ್ರಿ, ಆದರೆ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಂಬಿಡಿ, ಆಮೇಲೆ ನೀವು ಏನು ಹೇಳಿದ್ರು ನಾನು ಕೇಳಿಸ್ಕೊತೀನಿ. ಸಾರಿ ಕ್ಯಾಪ್ಟನ್, ಹೇಳಿ. ಇಲ್ಲ, ಅವರಿಬ್ಬರು ಕಂಪ್ಲೇಂಟ್ನ ವಾಪಸ್ ತೊಗೊಳಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಅಣ್ಣ ಅವ್ರನ್ನ ಕರ್ಕೊಂಡು ಸ್ಟೇಷನ್ಗೆ ಬರ್ತಿದ್ದಾನೆ. ಆದಷ್ಟು ಬೇಗ ಅಲ್ಲಿ ರೀಚ್ ಆಗ್ತಾರೆ. ರಿಯಲಿ?
ಅಷ್ಟೊಂದು ರಿಜಿಡ್ ಆಗಿದ್ದವರು ಅದು ಹೇಗೆ ಒಪ್ಕೊಂಡ್ರು? ನಮ್ಮ ಲಚ್ಚಿ ಅದೇನು ಮಿರಾಕಲ್ ಮಾಡೋದನ್ನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರನ್ನ ಒಪ್ಸಿದಾನೆ. ಶಬಾಷ್. ಆ ಹುಡುಗನಲ್ಲಿ ಏನೋ ಒಂದು ಪಾಸಿಟಿವ್ ಎನರ್ಜಿ ಇದೆ ಕ್ಯಾಪ್ಟನ್. ಅವನ್ನ ನೋಡಿದಾಗೆಲ್ಲ ನನಗೊಂಥರ ಅದೇ ಫೀಲ್ ಆಗತ್ತೆ. ದಿ ಕಾನ್ಸ್ಟೇಬಲ್, ಒಂದು FIR ಹಾಕ್ರಿ. ಏನೋ ಪಾಪ ಫ್ರೆಂಡು ಅಂತ ಸ್ವಲ್ಪ ಟೈಮ್ ಕೊಟ್ರೆ ಇವ್ರು ಯಾಕೋ ನಮ್ಮನ್ನ ಸಿಕ್ಕಾಕ್ಸೋಂಗ್ ಕಾಣ್ತಾ ಇದ್ದಾರೆ. ಹಾಕ್ರಿ. ಕ್ಯಾಪ್ಟನ್, ಹೊಡ್ಕೊತಾ ಇದ್ದಾರೆ ಇಲ್ಲಿ. ಅವರು ಹೊರಟಿದ್ದಾರೆ ತಾನೆ ಅಲ್ಲಿಂದ? ಹೌದು, ಎನಿ ಮೂಮೆಂಟ್ ಅಲ್ಲಿರ್ತಾರೆ. ಸರಿ ಆಯಿತು, ಅಲ್ಲಿ ತನಕ ಇವ್ರಿಗೆ ಸ್ವಲ್ಪ ಬೆಣ್ಣೆ ಹಚ್ಬೇಕು. ನಾನು ಫೋನ್ ಇಡ್ತೀನಿ. ಥ್ಯಾಂಕ್ಸ್ ಬದ್ರಿ, ಥ್ಯಾಂಕ್ ಯು ಸೋ ಮಚ್. ಐ ಕಾಲ್ ಯು ಬ್ಯಾಕ್. ಪಾಪ ಈ ಮನುಷ್ಯನು ನಾನು ಫೋನ್ ಮಾಡ್ತಿದ್ದ ಹಾಗೆ ಸ್ಟೇಷನ್ಗೆ ಹೋಗಿರೋದು ಅಲ್ಲದೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ. ಝಾನ್ಸಿ ಮೇಡಮ್, ನೀವು ಸ್ಟ್ರಿಕ್ಟ್ ಅಂತ ಗೊತ್ತು, ಕಾನೂನು ಮೀರಲ್ಲ ಅಂತನೂ ಗೊತ್ತು. ಹೋಗ್ಲಿಕ್ಕೆ ಬೆಂಡಾಗಿ ನಾನು ಡಿಸಿಷನ್ ಚೇಂಜ್ ಮಾಡಲ್ಲ ಅಂತ ನಿಮಗೆ ಗೊತ್ತು ತಾನೆ? ಚೇಚೆ, ನಾನು ನಿಮ್ಮನ್ನು ಹೊಗಳ್ತಿಲ್ಲ ಮೇಡಮ್. ನಾನು ಅವ್ರ ಹತ್ರ ಇವಾಗ ತಾನೇ ಮಾತಾಡಿದೆ. ಅಲ್ಲಿಂದ ಹೊರಟಿದ್ದಾರೆ. ಇಲ್ಲಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಅಷ್ಟು ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್. ಏನು ಹುಡುಗಾಟ ಆಡ್ತಾ ಇದೀಯಾ? ಅಟೆಂಪ್ಟ್ ಟು ಮರ್ಡರ್ ಕೇಸ್ ಇದು. ನಾನಿನ್ನೂ FIR ಯಾಕೆ ಹಾಕಿಲ್ಲ ಅಂತ ಮೇಲ್ನವ್ರು ಏನಾದರೂ ಕೇಳಿದ್ರೆ ಬೇರೆಯವ್ರ ಮುಂದೆ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋಳಲ್ಲ ನಾನು. ಹಾಗಾಗೋದಕ್ಕೆ ಖಂಡಿತ ನಾನು ಬಿಡೋದಿಲ್ಲ ಮೇಡಮ್. ಇನ್ನೊಂದು 10 ನಿಮಿಷ ಬಂದ್ಬಿಡ್ತಾರೆ. ಪ್ಲೀಸ್. 10 ನಿಮಿಷ ಅಲ್ವೋ, 10 ಸೆಕೆಂಡ್ ಕಾಯೋದಕ್ಕೂ ನಾನು ರೆಡಿ ಇಲ್ಲ. ರೀ, ನೀವೇನ್ರಿ ಮುಖ ನೋಡ್ತಾ ಇದ್ದೀರಾ? ಬರೀರಿ, ಹಾಕ್ರಿ ಒಂದು FIR ಬೇಗ. ಮೇಡಮ್ ಬಂದ್ರು, ಇನ್ನು ಯಾಕೆ FIR ಹಾಕಿಲ್ಲ ಅಂತ ಉಗಿಯಕ್ಕೆ. ಇಲ್ಲ ಮೇಡಮ್, ಕಂಪ್ಲೇಂಟ್ನ ವಾಪಸ್ ತಗೊಳಕ್ಕೆ ಬಂದಿದ್ದಾರೆ. ಹೌದೇನ್ರಿ? ಹೌದು ಮೇಡಮ್, ನಾವು ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋತಾ ಇದ್ದೀವಿ. ಯಾಕೆ ಸಂಗಪ್ಪ ಅಷ್ಟು ದೊಡ್ಡ ಬೆಟ್ಟ ಕರಗಿಸಿ ಏನು ಮಾಡಿಲ್ಲ ಅನ್ನೋ ಥರ ಯಾಕೆ ಅಂತ ಕೇಳ್ತೀಯಲ್ಲೋ? ನಾನೇನು ಮಾಡಿಲ್ಲ ದಿಟ್ವಾಗ್ಲು. ನಾವು ಏನೇನೋ ಐಡಿಯಾ ಮಾಡಿದ್ವಿ, ಅವ್ರನ್ನ ಕನ್ವಿನ್ಸ್ ಮಾಡಕ್ಕೆ ಎಷ್ಟೆಲ್ಲ ಟ್ರೈ ಮಾಡಿದ್ವಿ. ಆದ್ರೂ ಅವರು ಇಲ್ಲ, ನಾವು ಕಂಪ್ಲೇಂಟ್ ಕೊಡ್ಲೇಬೇಕು ಅಂತ ಹಠಕ್ಕಿಡಿದ್ರು. ನಿನ್ನ ಆಚೆ ಹಾಕ್ಲೇಬೇಕು ಅಂತ ಪಟ್ಟು ಹಿಡ್ಕೊಂಡು ನಿಂತಿದ್ರು. ಇದ್ದಕ್ಕಿದ್ದಾಗೆ ಅಷ್ಟು ಮೆತ್ತಿಗೆ ಬಂದು ಕೇಸ್ ವಾಪಸ್ ತಗೋತೀವಂತ ಹೇಳ್ಬಿಟ್ರಲ್ಲ. ಹೇಗೋ ಆಯ್ತು ಇದು? ಅದೇನ್ ಮ್ಯಾಜಿಕ್ ಮಾಡಿದ್ಯೋ ಪುಣ್ಯಾತ್ಮ? ನಾನು ನಾಳೆ ಹೇಳಿದ್ನಲ್ಲ ಸಂಗಪ್ಪ, ನಾನಂತದ್ದೇನು ಮಾಡಿಲ್ಲ. ನಾನ್ ಚಿಕ್ಕೋನಲ್ವಾ, ನನ್ನ ಆಚೆಗೆ ಹಾಕಿದ್ರೆ ನಾನು ಏನ್ ಮಾಡ್ಲಿ, ಎತ್ತಾಗೋಗ್ಲಿ ಅಂತ ಬೇಜಾರ್ ಮಾಡ್ಕೊಂಡೆ. ನಂಗೆ ಅಪ್ಪನೂ ಇಲ್ಲ, ಅವ್ವನೂ ಇಲ್ಲ, ನಂಗೆ ಯಾರ್ ದಿಕ್ಕು ಅಂತ ಕಣ್ಣೀರ್ ಹಾಕೊಂಡೆ. ಅಷ್ಟೇಯ, ಅವ್ರ ಮನ್ಸ್ ಕಳ್ಗೋಯ್ತು. ನಿಜವಾಗ್ಲೂ ಅಷ್ಟೇ ನೀನು? ಆ ಶಾಂತಮ್ಮ ಹೇಳ್ದಂಗೆ ನಮ್ಮ ಅವ್ವ ತೀರ್ಕೊಂಡಿದ್ದು, ನಮ್ಮ ಮಾಮ ಕಳೆದೋಗಿದ್ದು, ನಮ್ಮ ಅಪ್ಪಯ್ಯನ ಹುಡುಕ್ಸ್ತಾ ಇರೋದು ಎಲ್ಲ ಹೇಳ್ದೆ. ಅದೆಲ್ಲ ಕೇಳಿ ನನ್ನನ್ನು ತಪ್ಕೊಂಡು ಹಿಂಗೆಲ್ಲ ಆಗೈತ ಕಂದ ನಿನ್ ಜೀವನದಾಗೆ ಅಂದು ನಿನ್ನ ಆಜ್ಗಾಕಕ್ಕೆ ಹೇಳಕ್ಕಿಲ್ಲ ಬಿಡು ಅಂದ್ರು. ಶಾಂತಮ್ಮನ್ ಹೇಗೋ ಒಪ್ಪಿಸ್ದೆ ಸರಿ, ಆದ್ರೆ ಶಿವರಾಮನ್ ಹೇಗ್ ಕನ್ವಿನ್ಸ್ ಮಾಡ್ದೆ? ಎಸ್ ಅವನೇ ಬಹಳ ತಲಾಟೆ ಮಾಡ್ತಾ ಇದ್ದಿದ್ದು. ಇಡಿಯಟ್. ಇಲ್ಲ ಅಪ್ಪ, ನನ್ನ ಮಾಮಂತ ಏನು ಮಾತಾಡ್ಲಿಲ್ಲ. ನಾನು ಇಷ್ಟೆಲ್ಲ ಹೇಳಿದ್ದಕ್ಕೆ ಆ ಶಾಂತಮ್ಮನೆ ಆ ಮಾಮಂಗೆ ಈ ವಿಷಯನ ಮುಗಿಸ್ಬಿಡಮ್ಮ ಅಂದ್ಬಿಡ್ತು. ವಾಟ್ ಎವರ್ ಲಚ್ಚಿ, ಯು ಹ್ಯಾವ್ ಡನ್ ಅ ಗ್ರೇಟ್ ಜಾಬ್. ನಮ್ಮಂತ ಘಟಾನುಘಟಿಗಳ ಕೈಯಲ್ಲಿ ಆಗದೆ ಇರೋಂಥ ಕೆಲಸನ ನೀನ್ ಮಾಡ್ಬಿಡ್ತೀನಿ. ಹ್ಯಾಟ್ಸ್ ಆಫ್ ಟು ಯು. ಇವತ್ತು ನನ್ನ ಸೊಸೆ ಜೈಲಿಂದ ವಾಪಸ್ ಬರ್ತಾಳೆ ಅಂದ್ರೆ ಅದು ನಿನ್ನಿಂದಾನೆ ಕಂದ. ರಿಯೋಡಾಲ್ ನೋಡಿದ್ಯಾ? ಲಚ್ಚಿ ನಿನ್ನ ಫ್ರೆಂಡ್ ಆಗಕ್ಕೆ ಲಾಯಕ್ಕಿಲ್ಲ, ಮನೆಯಿಂದ ಆಚೆ ಕಳಿಸ್ಬಿಡು ಅಂದ್ಯಲ್ಲ. ಈಗ ನೋಡು, ನಿಮ್ಮಮ್ಮ ಜೈಲಿಂದ ಆಚೆ ಬರೋಕ್ಕೆ ಲಚ್ಚಿನೇ ಕಾರಣ ಆಗ್ಬಿಟ್ಟು. ಹೌದು ಡ್ಯಾಡು, ಲಚ್ಚಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾನೆ. ಥ್ಯಾಂಕ್ ಯು ಲಚ್ಚಿ, ಥ್ಯಾಂಕ್ ಯು. ಲಚ್ಚಿ, ಥ್ಯಾಂಕ್ ಯು. ಅಲ್ಲ ರೀ, ಕಂಪ್ಲೇಂಟ್ ವಾಪಸ್ಸೇ ತಗೊಳ್ಳೋದಾದ್ರೆ
ಫಸ್ಟ್ ಆಫ್ ಆಲ್ ನೀವು ಕಂಪ್ಲೇಂಟ್ ಯಾಕೆ ಕೊಟ್ರಿ? ಏನು ಚಾನ್ಸಿ ಮೇಡಮ್ ನೀವು ಅವ್ರ ಕಂಪ್ಲೇಂಟ್ ವಾಪಸ್ ತೊಗೊತೀನಿ ಅಂತ ಬಂದರೆ ನೀವು ಒಳ್ಳೆ ಇದು ಸಿಸ್ಟಮ್. ನಿನಗೆ ಕೊಡಬೇಕಾಗಿರೋ ಟೈಮ್ ಕೊಟ್ಟಿದ್ದೀನಿ ತಾನೆ, ಈಗ ನನಗೆ ಸ್ವಲ್ಪ ಟೈಮ್ ಕೊಡು. ಅಂದಾಗೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊ. ಮಾತಾಡ್ರಿ. ಅದೇ ಮೇಡಮ್, ನನ್ನ ಫ್ರೆಂಡ್ಗೆ ಗುಂಡೇಟ್ ಬಿದ್ದಿದ್ದು ನೋಡಿ ಗಾಬರಿ ಆಗೋಯ್ತು. ಈ ಅಮ್ಮನ ಮೇಲೆ ಸಿಕ್ಕಾಬಿಟ್ಟೆ ಕೋಪ ಬಂದ್ಬಿಡ್ತು. ಅದೇ ಕೋಪದಲ್ಲಿ ಗಾಬರಿಯಿಂದ ಕಂಪ್ಲೇಂಟ್ ಕೊಟ್ಬಿಟ್ಟೆ. ಓ, ಹಾಗಿದ್ರೆ ಈಗ ಇವ್ರ ಮೇಲೆ ಕೋಪ ಹೊರಟೋಗಿ ಪ್ರೀತಿ ಹುಟ್ಟುಬಿಟ್ಟಿದೆ, ಅದಕ್ಕೆ ಕಂಪ್ಲೇಂಟ್ನ ವಾಪಸ್ ತಗೋತಾ ಇದ್ದೀರಾ? ಹೇಳಪ್ಪ. ಅಥವಾ ಈ ಕಂಪ್ಲೇಂಟ್ನ ನೀನು ವಾಪಸ್ ತಗೊಳ್ಳಿಲ್ಲ ಅಂದರೆ ನಿನ್ನನ್ನು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ